ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಸುಮಾರು 6,95,00,000 ಜನಸಂಖ್ಯೆ ಇದೆ ಅಂತ ಅಂದಾಜು ಮಾಡಲಾಗಿದೆ. 6,95,00,000 ಅಂದಾಜು ಇರತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲಿ 2,96,767 ಜನಸಂಖ್ಯೆ. ಉತ್ತರ ಕರ್ನಾಟಕದಲ್ಲಿ 2,96,767 28 ಲಕ್ಷ. 2,98,28,767 ಇಷ್ಟು ಜನಸಂಖ್ಯೆ ಇದೆ. ಇನ್ನು ಉಳಿದ ಸುಮಾರು 4 ಕೋಟಿ ಜನ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾರೆ. 4 ಕೋಟಿ ಜನ ದಕ್ಷಿಣ ಕರ್ನಾಟಕದ ಕಡೆ ಇದ್ದಾರೆ. ಅಂದರೆ ಈ 6,95,00,000 ಜನಸಂಖ್ಯೆ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಕಡೆ 42% ಮಾತ್ರ. 42%. ಇನ್ನು 58% ದಕ್ಷಿಣ ಕರ್ನಾಟಕದ ಕಡೆ ಇದೆ, ಕರಾವಳಿ ಸೇರಿ. ಕರಾವಳಿನೂ ಹಳೆ ಮೈಸೂರಿಗೆ ಬರೋದಲ್ಲ, ಅಲ್ಲ ಪ್ರಾಂತ ಇರ್ಬೋದು. ಈಗ ಮೈಸೂರು ಡಿವಿಷನ್ಗೆ ಎಲ್ಲಿ ಬರ್ತದೆ? ಯಾವ ಊರು ಬರ್ತದೆ ಮೈಸೂರಿಗೆ ಡಿವಿಷನ್? ಮೈಸೂರು ಡಿವಿಷನ್ಗೆ ಯಾವ್ಯಾವ ಊರುಗಳು ಬರ್ತವೆ? ಉಡುಪಿ, ಮಂಗಳೂರು ಎಲ್ಲ ಬರೋದು ಅಲ್ಲೇ ಇರ್ತಾನೆ. ಆಮೇಲೆ 31 ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದ ಕಡೆ 14 ಜಿಲ್ಲೆಗಳು ಬರ್ತವೆ. ಇನ್ನೂರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 97 ಕಾನ್ಸ್ಟಿಟ್ಯೂನ್ಸಿಗಳು ಉತ್ತರ ಕರ್ನಾಟಕದ ಕಡೆ ಬರ್ತವೆ. ಇದ್ರ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಈ ಎರಡೂ ಭಾಗಗಳಲ್ಲಿ ಮುಂಬೈ ಕರ್ನಾಟಕ ಅಂತ ಕರಿತೀವಿ, ಹೈದರಾಬಾದ್ ಕರ್ನಾಟಕ, ಬಳ್ಳಾರಿ ಅಫ್ಕೋರ್ಸ್ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿತ್ತು, ಆಮೇಲೆ ಮಂಗಳೂರು, ಉಡುಪಿ, ಮಂಗಳೂರಿನಲ್ಲಿತ್ತು. ಆಮೇಲೆ ಏಕೀಕರಣ ಆದಮೇಲೆ ಅವೆಲ್ಲ ನಮ್ಮ ರಾಜ್ಯಕ್ಕೆ ಸೇರ್ಕೊಂಡಿದ್ದು. ಈಗ ಅಖಿಲ ಕರ್ನಾಟಕ ಎಲ್ಲರೂ ಸೇರ್ಕೊಂಡಿರೋ 31 ಜಿಲ್ಲೆಗಳು ನಾವು ಇದ್ದೀವಿ. ಏಕೀಕರಣ ಆದಮೇಲೆ ಏಕೀಕರಣ ಅಂತ ನಾವು ಕರೆಯೋದು, ನೀವು ಏಕೀಕೃತ ಆಯಿತು. ಎರಡೂ ಒಂದೇ, ಏಕೀಕೃತ ಅಂದರೂ ಒಂದೇ, ಏಕೀಕರಣ ಅಂದರೂ ಒಂದೇ. ಏಕೀಕರಣ ಆಯಿತು, ಆಮೇಲೆ ಏಕೀಕೃತ ಆದದ್ದು. ಅವರು ಯಾವಾಗಲೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ದಕ್ಷಿಣ ಕರ್ನಾಟಕದ ಬಗ್ಗೆ ಮಾತಾಡಲ್ಲ ಅಂತಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಅದರಿಂದ ಅವರು ಮಂಗಳೂರು, ಉಡುಪಿನೂ ಸೇರಿದೆಯಾ, ಕರಾವಳಿ ಪ್ರದೇಶನೂ ಸೇರಿದೆಯಾ ಅಂತ ಕೇಳ್ತಾ ಇದ್ದಾರೆ. ಕರಾವಳಿನೂ ಸೇರ್ಕೊಂಡಿದೆ. 4 ಕೋಟಿ ಜನಸಂಖ್ಯೆಯಲ್ಲಿ ಕರಾವಳಿನೂ ಸೇರ್ಕೊಂಡಿದೆ. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಏಕೀಕರಣ ಆದಮೇಲೆ ಒಂದೇ ಕರ್ನಾಟಕ ಆದಮೇಲೆ ನಮ್ಮ ಸರ್ಕಾರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಮಾಡಲ್ಲ. ಯಾಕಂತಂದರೆ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಅಸಮಾನತೆ ಇದ್ದರೆ ನಾವು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ.
ಅಸಮಾನತೆ ಹೋಗದೇನೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗಲ್ಲ. ಅಸಮಾನತೆ ಹೋಗಲೇಬೇಕು. ಅದಕ್ಕೆ ನಾನು ಅಶೋಕ್ ಅವರು ಇದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಶೋಕ ಮತ್ತು ಇನ್ಯಾರು ನಿಮ್ಮ ಡೆಪ್ಟಿ ಲೀಡ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.